ಮಾನ್ಯ ವೀಕ್ಷಕ, ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರವೀಣ್ ಕುಮಾರ್ ಅವರನ್ನ ಚಿರತೆ ಎತ್ಕೊಂಡು ಹೋಗುತ್ತೆ. ನಿಮ್ಗೆಲ್ಲ ಗೊತ್ತು ಈಗ ಮಲೆ ಮಹದೇಶ್ವರದಲ್ಲಿ ಪಾದಯಾತ್ರೆಯ ಸಮಯ. ನೀವೆಲ್ಲರೂ ಕೇಳಿರ್ತೀರ ತಾಳಬೆಟ್ಟದ ಹೆಸರು ಅಂತ ಹೇಳಿ. ವೀರಪ್ಪನ ಕಾಲದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಂದ್ರೆ ತಾಳಬೆಟ್ಟದಲ್ಲಿ ಪ್ರವೀಣ್ ಅವರು ಬೆಳಿಗ್ಗೆ 6 ಗಂಟೆಗೆ ಚಿರತೆ ದಾಳಿ ಮಾಡುತ್ತೆ. ದಾಳಿ ಮಾಡಿದ ನಂತರ ಅವ್ರನ್ನ ಎತ್ಕೊಂಡು ಹೋಗುತ್ತೆ, ಗುಂಪಿನಲ್ಲಿ ಇದ್ದವ್ರನ್ನ ಎಳ್ಕೊಂಡು ಹೋಗುತ್ತೆ. ಅವರ ಸಹೋದರರು ಇದ್ದಾರೆ, ರಮೇಶ್ ಅವರಿದ್ದಾರೆ. ಆವತ್ತು ಪ್ರಥಮವಾಗಿ ಚಿರತೆಯನ್ನ ಬೆಳಗ್ಗೆ 6 ಗಂಟೆಗೆ ಇವರೇ ನೋಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಅವ್ರ ಹತ್ರನೇ ಕೇಳುವ. ಎಷ್ಟು ವರ್ಷದಿಂದ ನೀವು ಹೋಗ್ತಾ ಇದ್ದೀರಾ ಪಾದಯಾತ್ರೆಗೆ? ನೀವು ಎಲ್ಲಿಂದ ಪಾದಯಾತ್ರೆ? ನಾವು ಚೀರ್ನಳ್ಳಿಯವರು ಸರ್. ಚೀರ್ನಳ್ಳಿಯಿಂದ ಗಣಪತಿ ದೇವಸ್ಥಾನ, ಅಳವಾಡಿ ಗಣಪತಿ ದೇವಸ್ಥಾನಕ್ಕೆ ಎಲ್ಲ ಒಟ್ಟಿಗೆ ಹೋಗಿ ಗಣಪತಿ ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡು. ಒಟ್ಟು ಎಷ್ಟು ಜನ ಹೊರಟಿದ್ರ? 150 ಸೀಟ್ ಸರ್. ಯಾವತ್ತು ಎಷ್ಟನೇ ತಾರೀಕಿಗೆ ಹೋಗ್ತಾರೆ? 18ನೇ ತಾರೀಕು. 18. ನೀವು ತಾಳಬೆಟ್ಟಕ್ಕೆ ಎಷ್ಟನೇ ತಾರೀಕು ಹೋಗ್ತೀರಾ? 20ಕ್ಕೆ ಹೋಗಿದ್ದು. 20 ಏನಾಗುತ್ತೆ ಅವತ್ತು 20ನೇ ತಾರೀಕು? 20ನೇ ತಾರೀಕು ಸರ್ ಬೆಳಗಿನ ಜಾವ 6 ಗಂಟೆಗೆ ನಾವು ತಾಳ್ಬೆಟ್ಟದಿಂದ ಹೊಡ್ತೀವಿ ಸರ್. ಹೊರಟಾಗ ಸರ್ ನಾವು ಎಲ್ಲರೂ ನಮ್ಮ ಹುಡುಗರೆಲ್ಲ ಒಟ್ಟಿಗೆ ಹೊರಟಿರ್ತೀವಿ. ಹೆಂಗಸರೆಲ್ಲ ಕರ್ಕೊಂಡು ಜೊತೆ ಹೆಂಗಸರೆಲ್ಲ ಬಂದಿರ್ತಾರೆ. ನಾವು ಹುಡುಗರು ಬೇಜಾಳಿ ಇರ್ತಾರಲ್ಲ, ಹೊಸ ಫಾಸ್ಟಾಗಿ ಹೆಜ್ಜೆ ಹಾಕೊಂಡು ಮುಂದೆ ಹೋಗ್ತೀವಿ ಸರ್. ಆದ್ರೆ ಹಿಂದಿನ ದಿವಸ ಎಲ್ಲಿ ಇರ್ತೀರಾ ನೀವು? ತಾಳ್ಬೆಟ್ಟದಲ್ಲಿ ತಂಗಿರ್ತೀವಿ ಸರ್. ತಾಳ್ಬೆಟ್ಟದಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಅಲ್ಲೇ ನಮ್ಮ ಚೌಟ್ರಿ ಕೊಟ್ಟಿರ್ತಾರೆ. ಚೌಟ್ರಿ ಊಟ ಮಾಡ್ಕೊಂಡು ಮನ್ಗಿರ್ತೀವಿ ಸರ್. ಅಲ್ಲೇ ಒಟ್ಟು ಎಷ್ಟು ಜನ? 150 ಸೀಟ್. 150 ಜನ. 150 ಸೀಟ್. ಆ ನಂತರ ಬೆಳಗ್ಗೆ ಎಷ್ಟು ಗಂಟೆಗೆ ಹೊಡ್ತೀರಾ? 6 ಗಂಟೆಗೆ. ಏನಾಗುತ್ತೆ ಮುಂದೆ ಸರ್ ನಾವು ಪಾದಯಾತ್ರೆ ನಡ್ಕ ಹೋಯ್ತಾ ಇರ್ತೀವಿ ಸರ್. ನಡ್ಕೋಬೇಕಾದ್ರೆ ಅಲ್ಲಿ ಆನೆ ದಿಬ್ಬ ಅಂತ ಒಂದು ಬೋರ್ಡ್ ಇರ್ತದೆ. ಆನೆ ದಿಬ್ಬಕ್ಕೆ ನಾಷ್ಟ ಇರ್ತದೆ ಸರ್ ರಾಜಪುರದ್ದು. ಅದ್ರ ಹಿಂದೆ ಆನೆ ಒಂದು ಮುರುಘಾಲಯ ಅಂತ ಒಂದು ಬೋರ್ಡ್ ಇರ್ತದೆ. ರಂಗಸ್ವಾಮಿ ದೇವಸ್ಥಾನ ಆ ಕಡೆ ಇರ್ತದೆ. ಆ ಕಡೆಗೆ ನಮ್ಮ 15 ಸೀಟಲ್ಲಿ ಒಂದು 5 ಸೀಟ್ ಗ್ಯಾಪ್ ಸರ್ ಅಷ್ಟೇ ಹೋಯ್ತಾ ಇರಬೇಕಾದ್ರೆ 10 ಸೀಟಲ್ಲಿ ಒಬ್ಬ ಅಳವಾಡಿ ಹುಡುಗ ಅಣ್ಣ ಬರಬೇಡಿ ಚಿರ್ತಿದೆ ಅಂತ ಬಾಲ ಅವ್ನಿಗೆ ಅಳ್ಳಾಡ್ಸೈತಿ. ಅದನ್ನ ನೋಡ್ತಾನ ಕತ್ಲಲ್ಲಿ. ಅವ್ನ ಕತ್ಲಲ್ಲಿ ನೋಡ್ಲಿಲ್ಲ ಸರ್. ಅವ್ನಿಗೆ ಬಾಲ ಆಡಿಸೋದು ನೋಡೋಣ. ಬಾಲ ಆಡಿಸ್ಬಿಟ್ಟು ಪಾಸ್ ಆಗ್ಬಿಟ್ಟವ್ ಸರ್. ಓಡ್ಬಿಟ್ಟವ್ರು 10 ಸೀಟ್ ಅವರು. 10 ಜನ ಮುಂದಕ್ಕೆ ಓಡ್ಬಿಟ್ರು. ಮುಂದಗಡೆಗೆ ಜಸ್ಟ್ ಅವರು ಓಡ್ಲಿಲ್ಲ, ನಡ್ಕೆ ಎದ್ಬಿಟ್ಟವ್ರು ಫಾಸ್ಟ್ ಆಗಿ. ಅದೇನು ಇದಾಗಿಲ್ಲ. ಇದು ನೀವ್ ಹೇಳೋದು ಈಗ ಮಧ್ಯ ರಸ್ತೆ ಇದೆ, ಆ ಕಡೆ ಸ್ಟೆಪ್ಗಳಿದಾವೆ, ಮೆಟ್ಲುಗಳಿದಾವೆ ಸರ್. ಹಿಂಗೆ ಈ ಕಡೆ ಮೆಟ್ಲುಗಳು, ಆ ಕಡೆಗೆ ಅರ್ಧ ಡಿವೈಡ್ ಸರ್ ಅದು. ಆ ಕಡೆಗೆ ಅರ್ಧ, ಈ ಕಡೆಗೆ 5 ಸೀಟು. ನಮ್ಮ ಹಿಂದಗಡೆ ನಾವು ಟಾರ್ಚ್ ಹಾಕಿ ಹೋಗ್ತೀವಿ. ಟಾರ್ಚ್ ಹಾಕಿ ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗದ ಹಿಂಗೆ ಮೆಟ್ಲಿರ್ತವೆ ಸರ್. ಇದು ಮೆಟ್ಲು. ಈ ಮೆಟ್ಲಿ ಕೆಳಗಡೆ ಅದು ಕೆಳಗಡೆಯಿಂದ ಹಿಂಗೆ ಬರ್ತಾಯಿತ್ತು ಸರ್. ಹಿಂಗೆ ಒಂದು ಇಲಿ ಕೊತ್ತಿ ಬೇಟಾಡ್ತದಲ್ಲ, ಹಂಗೆ ಬರ್ತಾಯಿತ್ತು ಸರ್. ಚಿಕ್ಕದಾಗಿ ಸೌಂಡ್ ಆಗಬಾರ್ದು ಅಂತ ಹೇಳಿ ಬರ್ತದೆ ಬೇಟೆ ಸೌಂಡ್ ಆಗಿ ಹಿಂಗೆ ಬರ್ತಾಯಿತ್ತು ಸರ್. ನಾನೇನು ಮಾಡ್ತಾ ಇದ್ದೀನಿ, ಮೆಟ್ಲಲ್ಲಿ ಹಿಂಗೆ ಕಾಲು ಹಿಂಗೆ ಬುಟ್ಕ ಹೋಯ್ತಾ ಇದೆಯಾ. ಡೈರೆಕ್ಟ್ ಆಗಿ ಕಣ್ಣಿಗೆ ಬಿಟ್ಬಿಟ್ಟು ಸರ್ ನಾವು. ಏನ್ ಬಿಟ್ರ? ಬ್ಯಾಕ್ಟ್ರಿ. ಯಾವ್ದು ಇದ್ರದ್ದು? ಇದು ಮೊಬೈಲ್ ಬ್ಯಾಕ್ಟ್ರಿ. ಸೀದಾ ಕಣ್ಣಿಗೆ ಬಿಟ್ಟ? ಕಣ್ಣಿಗೆ ಬಿಟ್ಟು ನನಗೆ ಗೊತ್ತಾಗೋಯ್ತು ಚಿರತೆ ಅಂತ ಗೊತ್ತಾದ್ಮೇಲೆ ಸರ್ ನಾನೇನು ಮಾಡಿದೆ, ಓಡ್ರಲ್ಲ ಹಿಂದಕ್ಕೆ ಚಿರತೆ ಯಾಕಂದ್ರೆ ಅಂದ್ಬಿಟ್ಟು ಮೊಬೈಲು ಗಿಬೈಲ್ ಎಲ್ಲ ಬಿಸಾಕ್ಬಿಟ್ಟಿದ್ದೆ. ಬಂದು 1.5 ಕಿಲೋಮೀಟ್ರ್ ಮೇಲ್ಗಡೆ ಬೆಟ್ಟಕ್ಕೆ ಬರೋ ಗಂಟ್ಲು ತಾಜಾ ಮಿಠಾಯಿ ಏನೋ ಅಂಗಡಿ ಹುಡುಗ. ಇವತ್ತು ಅವ್ನು ಹುಷಾರಾಗಿದ್ದ ಮನ್ಗವ್ ಸರ್. ಅವ್ನು ಬಿದ್ದಿರೋ ರಪ್ಸಕ್ಕೆ ಇಂಥ ಕಲ್ಲು ಮೇಕೆ ಸರ್, ಹಿಂದೆ ಗ್ರಾನೈಟ್ ಕಲ್ಲು ಅಲ್ಲಿ ಹಾಕಿರೋದಲ್ಲಿ ಆ ಕಲ್ಲು ಮೇಕೆ ಬಿದ್ದಿರೋನು ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಉಚ್ಕೊ ಬಂದಿರಿ ಸರ್. ಅವನು ಅರ್ಧ ಕಿಲೋಮೀಟರ್ ಉಚ್ಕೊ ಬಂದಲ್ಲ. ಅವ್ನು ಗಿಫ್ಟ್ರಲ್ಲಿ ನಾವು ಒದ್ದಿಕ ಬಂದಲ್ಲ. ನಾನು ಒಬ್ಬಳಾಗಿ ಬಿದ್ದೆ ಸರ್. ಕೆಳಗೆ ಬಿದ್ರ? ನಾನು ಒಬ್ಬಳಾಗಿ ಬಿದ್ದೆ. ಅವನು ಬಿದ್ದ ಕಲ್ಲು ಮೇಲೆ ಬುದ್ಧಿ ಅಜ್ಜಿ ಓಡ್ ಬಂದ. ಅವನು ಚಪ್ಪಲಿ ಇಲ್ಲ, ನಮ್ಮ ಇಲ್ಲ ಅಸ್ವತನ. ಅವನು ಒಂದು ಹಸು ಕೂಡ ನಾನು ಒಬ್ಬಳಾಗಿ ಬಿದ್ದೆ. ಆರ್ದೆ ಸರ್ ನಾನು ಹಿಂದಕ್ಕೆ ತಿರುಪನ ಆರ್ಬಿಟ್ಟು ರೋಡ್ಗೆ ಬಂದು ಪ್ರವೀಣನು ಹುಡುಗನೂ, ರವಿ, ಮೋದು, ಆಮೇಲೆ ಅಸ್ವತ, ಈ ತಾಜಾ ಮಿಠಾಯಿ, ಇನ್ನು ನಮ್ಮ 6 ಸೀಟುವೆ ರೋಡ್ಗೆ ಬಂದು ಮಾಮೂಲಿ ರೋಡಲ್ಲಿ ನಿಂತ್ಕೊಂಡು ಸರ್. ರೋಡ್ಗೆ ಬಂದು ಮಾಮೂಲಿ ಬೆಟ್ಟ ರೋಡ್ಗೆ ಬಂದು ರೋಡಿಗೆ ನಿಂತ್ಕೊಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಬ ಯಾರ ಬರಲಿ, ಆಮೇಲೆ ಶಬ್ದ ಗಿಬ್ದ ಮಾಡ್ಕೊಂಡು ಹೋಗೋದೈತೆ ಇರಪ್ಪ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಿದ್ದೆ. ಆಗ ಪ್ರವೀಣ್ ಎಲ್ಲಿದ್ದ? ಪ್ರವೀಣ ಸರ್ ಈಗ ಇದು ಪಾದಯಾತ್ರದ ರೋಡು ಸರ್. ಇದು ಹೌದು, ಇದು ಪಾದಯಾತ್ರೆ ರೋಡು. ಇದು ಹೈವೇ ರೋಡ್. ಮಾಮೂಲಿ ಹೈವೇ ರೋಡು. ಬೆಟ್ಟದ ಸೈಡ್ಗೆ ನಾವು 5 ಸೀಟು, ಮಧು, ರವಿ, ತಾಜಾ ಮಿಠಾಯಿ, ಅಸ್ವತ, ನಮ್ಮ 4 ಸೀಟ್ ಈ ಕಡೆ ಸೈಡ್ ನಿಂತಿದ್ದೋ. ಪ್ರವೀಣನ ಹುಡುಗ ಬೆಟ್ಟದ ಸೈಡಲ್ಲಿ ಈ ಸೈಡ್ ನಿಂತಿದ್ದ. ಹಿಂಗೆ ಮಾತಾಡ್ಕೊಂಡು ಅದೇನು ಮಾಡ್ಬಿಟ್ಟದ, ಪಕ್ಕದಲ್ಲೇ ಬಂದು ಅಸ್ವತ ಕೂತಿದ್ದ ಪಕ್ಕದಲ್ಲೇ ಬಂದು ಕೂತ್ಬಿಟ್ಟದ ಸರ್. ಚಿರತೆ ಯಾರು ಅಶ್ವತ್ ಪಕ್ಕದಲ್ಲೇ ಕೂತ್ಕೊಂಡಿತ್ತು. ಪಕ್ಕದಲ್ಲೇ ಒಂದು ಸದ್ದ ಆ ಪ್ರಾಣಿ ಅಂತ ಸೌಂಡ್ ಮಾಡಿಲ್ಲ ಸರ್. ಅದು ಪಕ್ಕದಲ್ಲೇ ಕೂತದೆ. ಇವ್ ಪ್ರವೀಣ್ ಏನ್ ಮಾಡ್ದ, ತಿರುಕಂದು ಹಿಂಗೆ ನೋಡ್ದ. ನೋಡ್ದಿಟ್ಕೊ ಅಣ್ಣ ಇಲ್ಲೇ ಕೂತದಲ್ಲ ಅಂದ್ಬಿಟ್ಟ. ಅದ್ರ ಮುಂದೆನೆ ಇಲ್ಲೇ ಕೂತದ. ನಮ್ಮ ತಾಳ್ಬೆಟ್ಟ ಸೇರ್ಕೊಂಡು ನಾವು ಓಡ್ಬಿಟ್ಟು ಪ್ರವೀಣನ ಹುಡುಗ ಬೆಟ್ಟ ಸೈಡ್ ಓಡ್ಬಿಟ್ಟ. ನೀವು ಕೆಳಗೆ ಬಂದ್ರ? ತಾಳ್ಬೆಟ್ಟ ಅಂದ್ರೆ ಕೆಳಗೆ, ತಾಳ್ಬೆಟ್ಟ ಅಂದ್ರೆ ಕೆಳಗಡೆ ಬಂದ್ರ. ಕೆಳಗಡೆ ಅವನು ಬೆಟ್ಟ ಸೈಡ್ ಓಡ್ಬಿಟ್ಟ. ಮೇಲ್ಗಡೆ ಹೊಡೆದ. ಒಂದು ಸಿಂಗಲ್ ಆಗ್ಬಿಟ್ಟ ಮೇಲೆ ನೆಟ್ ಹೊಂಟೋದ್ಮೇಲೆ ನಾನು ಹೆಚ್ಚು ಕಮ್ಮಿ ನಾವು ಒಂದು 800 ಕಿಲೋಮೀಟರ್ 2 ಕಿಲೋಮೀಟರ್ ಸರ್. ನಮ್ಮ ಜೀವನದಲ್ಲಿ ನಮ್ಮ ಕಾಲ ಎತ್ತು ನಡಿಕಾಯ್ತಿಲ್ಲ ಸರ್. ಆ ಓಡ್ತೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಮಾದಪ್ಪನ ಸಾಕಾರ ಆಯ್ತು ಆ ರೀತಿ ಸ್ಪೀಡಲ್ಲಿ. ಸರ್ ನಮ್ ಬಿದ್ದು ಗೊತ್ತಿಲ್ಲ ನಮ್ಗೆ. ಇನ್ನೂ ನಮ್ಗೆ ಹೇಳ್ಕಾಯ್ತಲ್ಲ ಸರ್. ನಾನು ಹೇಳ್ತಲ್ವ, ಇವಾಗ ಗಾಡಿಗೆ ಲೋನ್ ಕಟ್ಟಕ್ಕೋಸ್ಕರ ಸರ್ ನಾನು ಓಡಿಸ್ತಾ
ಸರ್ ಇದ್ರಲ್ಲಿ ನನ್ನ ಮನೆ ಕೌಡು ಸರ್ ಜಲಸಳಿ ನಮ್ಮ ಇದಾಗಿ ಎಲ್ಲ ಬೆಚ್ಚೋಗಿದೀವಿ ಸರ್ ನಾವು. ಹೆದರಿದ್ದೀರಾ? ಭಯ ಆಗಿದೆ. ಭಯ ಸಿಕ್ಕಾಪಟ್ಟೆ ಭಯ ಬಿಡ ಸರ್. ನಮ್ಮ ಕಣ್ಣಾರ ನೋಡೋರು ಇವತ್ತು ಸರ್ ಮನೆ ಕಂಡ್ರು ಭಯ ಆಯ್ತು ಸರ್ ನಮ್ಗೆ. ಆ ಮಟ್ಟಿಗೆ 1 ಕಿಲೋಮೀಟರ್ ಓಡ್ಬಿಟ್ಟು ಎಲ್ಲ ಜನಗಳು ಬಂದ್ಮೇಲೆ ಅಳ್ವಾಡಿಯವರು ಒಂದು 3-4 ಜನ ಎಲ್ಲರೂ ಒಂದು ಹೆಚ್ಚಿಗೆ ಬಂದ್ಮೇಲೆ ಕೂಕ ಗೀಕಂದು ಅಲ್ಲಿಗೆ ಬಂದು ತಿರುಪುರ ಹಿಂದಕ್ಕೆ ಹೋಗಿ ಅವ್ರ ಜೊತೆ ಬಂದು ಒಟ್ಟಿಗೆ ಬಂದು ಕೂಕಂದ್ ಬಂದ್ಮೇಲೆ ಆಮೇಲೆ ಎಲ್ಲ ಸುಳ್ಳು ಹೇಳ್ತಾ ಇರಿ ಅಂತಂದ. ಆಮೇಲೆ ಅವರೇ ಮೊಬೈಲ್ ಎತ್ಕೊಟ್ರು. ಯಾರು? ಅಳ್ವಾಡಿಯವರು ಒಣ ಇವನು ಅಲ್ಲಿ ಇದ್ದವ್ರು ಸುಳ್ಳು ಹೇಳ್ತೀರಾ ನೀವು ಅಂದ್ಬಿಟ್ಟು ಮೊಬೈಲ್ ಬೆಳಗಂಟು ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಬಂದು ಕೇಳಿದ್ರು ಟವರ್ ಪ್ರಾಬ್ಲಮ್ ಇತ್ತಲ್ಲ ಸರ್. ಅಲ್ಲಿ ಗೊತ್ತಾಯ್ತು, ಅಲ್ಲಿ ಟವರ್ ಸಿಗುದಿಲ್ಲ. ಟವರ್ ಪ್ರಾಬ್ಲಮ್ ಇತ್ತು. ಫೋನ್ ಮಾಡೋಕೆ ಟವರ್ ಸಿಗ್ಲಿಲ್ಲ. ನಡೀರಿ ಹಂಗೆ ರೋಡಲ್ಲಿ ಹೋಗಿರ್ತಾನೆ ಆನಂದ್ ಹತ್ರ ನಾಷ್ಟ ಮಾಡ್ತೀವಲ್ಲ ಅಲ್ಲಿ ಫೋನ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆಗೆ ಹೋದ ಸರ್. ನಾವು ಎಲ್ಲರೂ ಹೋಗ್ಬಿಟ್ಟು ಫೋನ್ ಮಾಡುವ ಮಾಹಿತಿ ತಿಳ್ಕೊಳ್ಳೋಣ. ಅರಣ್ಯ ಆಫೀಸು ಅಲ್ಲೇ ಇರ್ತದೆ ಸರ್. ಅಲ್ಲಿ ಅರಣ್ಯ ಆಫೀಸ್ನವ್ರಿಗೆ ಹೋಗಿ ಹೇಳ್ದು ಹಿಂಗೆ ಆಗ್ಬಿಡ ಸರ್ ಅಂತ. ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು, ಕಂಪ್ಲೇಂಟ್ ಮಾಡಿದ್ರೆ ನಾವು ಬರ್ತೀವಿ ಸರ್ ಅಂತ ಸಾಹೇಬ್ರೆಲ್ಲ ಹೇಳಿದ್ರು. ನನಗೆ ಭಯ ಎಲ್ಲ ನಡ್ಕೊಂಡ್ಬಿಟ್ಟು ಕುತ್ಕೊಬಿಟ್ಟಿದ್ದೀವಿ ಸರ್, ನನ್ನ ಕೈಲಿ ಆಗಿರಲ್ಲ. ನಮ್ಮ ಹುಡುಗರು ಹೋಗಿ ಹೇಳಿದ್ಮೇಲೆ ಅಲ್ಲೋಗಿ ಕಂಪ್ಲೇಂಟ್ ಮಾಡ್ಬೇಕನಪ್ಪ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ಆ ಸಾಹೇಬ್ರು ಹೇಳಿದ್ಮೇಲೆ ನಾವು ಅಲ್ಲೆಲ್ಲ ಕೇಳಿದ್ವು. ಆಮೇಲೆ ಬೆಟ್ಟಕ್ಕೆ ಒಂದು ಗಾಡಿ ಕಳಿಸ್ತು. ಅಲ್ಲೇ ಅಲೌನ್ಸ್ ಮಾಡಿಸಿ ಪ್ರವೀಣನ ಹುಡುಗ ಚೀರಣಿ ಹುಡುಗ ಬಂದಿದ್ರೆ ಎಲ್ಲೇ ಇದ್ರು ದೇವಸ್ಥಾನದಾಗ ಬರಬೇಕು ಅಂತ ಹೇಳಿ ಅಂದ್ಬಿಟ್ಟು ಆಮೇಲೆ ತಾಳ್ಬೆಟ್ಟಕ್ಕೂ ಕಳಿಸ್ತು. ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡೋದು. ಅಲ್ಲೂ ಅನೌನ್ಸ್ ಮಾಡಿಸ್ಬಿಟ್ಟು ತಾಳ್ಬೆಟ್ಟಕ್ಕೂ ಒಂದು 5-6 ಸೀಟ್ ಕಳಿಸ್ತು. ಈ ಹುಡುಗ ಎಲ್ಲ ಬಂದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ನಮ್ಗೆ ಡೌಟ್ ಎಲ್ಲೂ ಕಾಣಲಿಲ್ಲ. ಡೌಟ್ ಬಂದ್ಬಿಡು ಸರ್. ನಾಷ್ಟ ಕೊಡ್ತೇವೆ, ನಮ್ಗೆ ನಾಷ್ಟ ಮಾಡಿಲ್ಲ. ತಿರುಪುರ ಅಲ್ಲಿಗೆ ಒಂದು ಅವರೇ ನಮ್ಮ ರಾಜಪ್ಪ ಅವರೇ ಟಾಟಾ ಸಿ ಊಟ ತಗೋಯಿದ್ಮಲ್ಲ ನಾಷ್ಟ ಮಾಡಿಸ್ಕೊಂಡು ಇಲ್ಲಿಂದ ತಾಳ್ಬೆಟ್ಟಿಂದ ನಾಷ್ಟ ತಗೋಯಿದ್ಮಲ್ಲ ಎಲ್ಲ ಎಳಕ್ಬಿಟ್ಟು ರಾಜಪ್ಪ ಅವರೇ ಟಾಟಾ ಸಿ ರಾಜಪ್ಪ ಅವ್ರು ಬಂದು ಅಲ್ಲಿ ಗಂಟ ಬಂದು ಎಲ್ಲ ಹುಡುಕ್ತಾ ಇದ್ದೋ ಸರ್. ಮೇಲ್ಗಡೆ ನಮ್ಮ ಮೇಲ್ಗಡೆ ಹುಡುಕ್ತಾ ಇದ್ದೋ. ಅದೇ ಮಾಡ್ಬಿಟ್ಟದ ಪಾತಾಳ ಕೇಳ್ಕೊಂಡಾಗದ ಚಿರತೆ ಪಾತಾಳ ಕೆಳಗೆ ಎಳ್ಕೊಂಡು ಹೋಗ್ಬಿಟ್ಟಿದೆ. ಕೆಳಗಡೆ ಹೇಳ್ಕೊಂಡಾಗದ. ಅದ್ ಮೇಲೆ ಎತ್ತಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕಲ್ಲ ಜಾಸ್ತಿ. ಫುಲ್ಲು ನಾಟಿಗೆ 200 ಅಡಿ ನಾಟಿಗೆ ಎತ್ಕೊಂಡಾಗದೆ. ಡೌನ್ಗೆ 200 ಅಡಿ ನಾಟಿಗೆ ಎತ್ಕೊಂಡೋಗ್ಬಿಟ್ಟು ಫಾರೆಸ್ಟ್ ಆಫೀಸರು ಪಾಪ ಸರ್ ಅವರು ಕೆಳಗಡೆ ನಮ್ಮ ಹೇಳ್ದಡ್ಕು ಬಂದು ಒಬ್ರು ಚೆಕ್ ಮಾಡಿದ್ರು. ಫಸ್ಟ್ ಬಂದು ಹಿಡ್ಕು ಮೊಬೈಲ್ ಎತ್ಕೊಟ್ರು. ಇದೆಯಪ್ಪ ಮೊಬೈಲ್ ಅಂದರು. ಎಷ್ಟು ಗಂಟೆಗಿದೆ ಟೈಮ್ ಅವಾಗ? ಟೈಮ್ ಸರ್ ಅವಾಗ 9-10 ಗಂಟೆ ಬೆಳಗ್ಗೆ. ಇದು ನಡೆದಿದ್ದು 6 ಗಂಟೆಗೆ. 6 ಗಂಟೆ ನಾವು ಕಂಪ್ಲೇಂಟ್ ಕೊಟ್ಟು 7 ಗಂಟೆ 7:15 ಅಲ್ಲೆಲ್ಲ ಸುತ್ತಾಡಿ ಅವ್ರು ಬರಗಂಟೆ ಇದು ಮಾಡ್ಕೊಂಡು ಬಂದ್ಮಲ್ಲ ಸರ್. ನೀವು ಹುಡುಕಿದ್ರ? ನಾವು ಒಂದು ರೌಂಡ್ ಹುಡ್ಕೊಂಡು ಆಮೇಲೆ ಅವ್ರು ಕಂಪ್ಲೇಂಟ್ ಮಾಡಿದ್ರು ಸರ್. ಅವ್ರಿಗೆ ಸಾಹೇಬ್ರು ಫೋನ್ ಮಾಡಿ ಇದು ಮಾಡಿದ್ಮೇಲೆ 10 ಗಂಟೆ ಹೊತ್ತಿಗೆ ಬಂದರು. ಅವರು 10 ಗಂಟೆಗೆ ಬಂದು ಒಬ್ಬರು ಬಂದ್ಬಿಟ್ಟು ಕೆಳಗಡೆ ಹೋದ್ರು ಮೊಬೈಲ್ ಎತ್ಕೊಂಡು. ನಾವು ಕೆಂಪು ಟವಲ್ ಹಾಕೋಯ್ತೀವಲ್ಲ ಕೆಂಪು ಟವಲ್ ಇದೆಯಾ ಅಂದರು. ಅದೇ ಸರ್ ಅಂತಂದು ಅವಾಗ ಎಕ್ಸ್ನ ರಕ್ತ ಹೊಡ್ಕೊಂಡೋಗಿತ್ತು. ರಕ್ತ ನಮ್ಮ ಕೆಳಗೆ ಬಿಡ್ಲಿಲ್ಲ ಅವರು. ನಮ್ಮ ಮಾಮೂಲಿ ಬ್ರಿಡ್ಜ್ ಮೇಲೆ ನಿಂತಿದ್ದು. ಸಾಹೇಬ್ರೆಲ್ಲ ಕೆಳಗೆ ಕೇಳಿದ್ರು. ಸಾಹೇಬ್ರೆಲ್ಲ ಕೆಳಗೆ ಕೇಳಿದ್ಬಿಟ್ಟು ಆಮೇಲೆ ಎಲ್ಲ ಸಾಹೇಬ್ರನ್ನ ಕರ್ಸ್ಕೊಂಡು ಎಲ್ಲ ಸಾಹೇಬ್ರು ಬಂದು ಇದು ಮಾಡ್ಕೊಂಡು FIR ಮಾಡ್ತಾರೆ ಸರ್. ಅದು 200 ನಾಟಿ ತಗೋಗಿ ಕೆಳಗೆ ಮುಡ್ಗದೆ ಅವನ್ನ ಕೆಳಗೆ ಇಟ್ಟಿದೆ ಮರದ ಮೇಲೆ ಇಟ್ಟಿಲ್ಲ. ಅದು ಕೆಳಗಡೆ ಬಾಡಿ ಕೆಳಗಡೆ ಇಟ್ಟದೆ. ಎಲ್ಲಿ? ನೆಲದ ಮೇಲೆ ಸುತ್ತ ಮರದ ಮೇಲೆ ವಾಕ್ ಮಾಡ್ತದೆ. ಓ, ದೇಹ ಕೆಳಗಿದೆ, ಅದು ಸುತ್ತ ಮರದ ಮೇಲೆ ವಾಕ್ ಮಾಡ್ತಾ ಇದೆ. ಮರದ ಮೇಲೆ ವಾಕ್ ಮಾಡ್ತದೆ. ಅಂದ್ರೆ ಸೆಕ್ಯೂರಿಟಿ ನೋಡ್ತಾ ಇದೆ. ಸೆಕ್ಯೂರಿಟಿ ಅಂದ್ರೆ ಸರ್ ಇವ್ರು ಫೈರ್ ಮಾಡ್ತಾ ಇದ್ರು, ಹೋಯ್ತಾ ಇರಲಿಲ್ಲ ಸರ್. ಫೈರಿಂಗ್ ಮಾಡ್ತಾ ಇದ್ರು, ಹೋಯ್ತಾ ಇಲ್ಲ. ಅದು ಅಲ್ಲೇ ತಿರುಗ್ತಾ ಇದೆ. ನೀವೆಲ್ಲಿದ್ರ ಅವಾಗ? ಅವನ ಮೇಲೆ ಇದ್ದ ಸರ್, ಮಾಮೂಲಿ ರೋಡಲ್ಲೇ ಇದ್ದೀನಿ ನಾನು. ನೋಡ್ತಾ ಇದ್ರ ಕೆಳಗಡೆ ಏನೋ ಕ್ಯಾಮ್ರಾದಲ್ಲಿ ಸಾಹೇಬ್ರದ್ದು ಕ್ಯಾಮ್ರಾಗಳು ಕಳಿಸ್ತಾರಲ್ಲ ಸರ್ ಈ ದೊಡ್ಡ ಸಾಹೇಬ್ರುಗಳಿಗೆ. ಅಲ್ಲಿ ಹಿಂಗದೆ ಸರ್ ಅಂತ ಹಿಂಗ್ ಮಾಹಿತಿ ಇದೆ ಏನ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಸರ್ ಅವರು. ಅದ ಮಾಹಿತಿ ಎಲ್ಲಾರು ನೋಡ್ತಾ ಇದ್ರು, ಹಿಂಗ್ ಇದ್ ಮಾಡ್ತಾ ಇದ್ರು. ಅಲ್ಲೇ ರೌಂಡ್ ಆಗ್ತಾ ಇತ್ತು ಸರ್. 11 ಗಂಟೆಗೆ ಮಾಹಿತಿ ಗೊತ್ತಾಯ್ತು ಬಾಡಿ ಸಿಕ್ಕದೆ ಅಂತ. ಆದ್ರೂ ಅದು 12:15 ಗಂಟೆ ನಮ್ಮ ಬಿಡ್ಲಿಲ್ಲ ಸರ್. ಅದು 1.5 ತಾಸು. ಎಷ್ಟು ಫೈರ್ ಮಾಡಿದ್ರು ಮೇಲೆ? ಹೆಚ್ಚು ಕಮ್ಮಿ ಸರ್. ಅವ್ರ ಒಂದು 10 ಮೇಲೆ ಮಾಡೋರು ಸರ್. ಗುಂಡು ಮೇಲೆ ಆರಿಸಿದ್ರು ಸರ್. ಆದ್ರೂ ಹೋಗ್ಲಿಲ್ಲ. ಕಿತ್ತೋದು ಸರ್. ಅದು ಅಲ್ಲಿದೆಲ್ಲ ಸರ್ ಚಿರತೆ. ಮಾದಪ್ಪನ ಬೆಟ್ಟದಲ್ಲ ಸರ್ ಅದು ಚಿರತೆ. ಅದು ಇದೆಲ್ಲ ಎಮ್ಮೆ ತಿಂತಿದ್ದ ಅದು ಚಿರತೆ ಸರ್. ಅದು ಅಂದ್ರೆ ಒಳ್ಳೆ ದಷ್ಟಪುಷ್ಟಾಗಿ ಸರ್. ಅದು ಇಲ್ಲ ತಿಂದಿ ರೂಢಿಯಾಗಿರ್ತಾವ ಬಿಟ್ಬಿಟ್ಟಿರ್ತದ. ಅಲ್ಲಿ ಚಿರತೆಗಳು ಸರ್ ನಾವು ನೋಡಿದೀವಿ. ಆನೆನೂ ನಮ್ಗೆ ಸಿಕ್ಕವೆ, ಒಂಟಾಗವೆ ಸರ್ ಅಲ್ಲಿ. ಯಾಕಂದ್ರೆ ಸಾಮಾನ್ಯವಾಗಿ ಚಿರತೆ ಮನುಷ್ಯನ ಎಳೆಯುವುದಿಲ್ಲ, ಹುಲಿ ಎಳ್ಕೊಳ್ಳೋದು ಶಕ್ತಿ ಇರ್ತದೆ ಜಾಸ್ತಿ. ನಿಮ್ಮ ಪ್ರವೀಣ್ ಅವ್ರು ಎಷ್ಟು ಕಿಲೋ ಇದ್ರು ಅಂತ ಗೊತ್ತಾ? ಒಂದು 70 kg ಇದ್ರು ಸರ್. ಅವ್ರು ಇದ್ದ ಸರ್. ಅವ್ನು ಹಾಗಾದ್ರೆ ತುಂಬಾ ಬಲಿಷ್ಠವಾಗಿತ್ತು ಚಿರತೆ. ಬಲಿಷ್ಠ ಆಗಿತ್ತು ಚಿರತೆ ಸರ್. ಅದು ಹೈಟ್ ಎತ್ತೋಗಿ ಎತ್ಕೋಗ್ತಾ ಆಯ್ತಾ ಇದಿಲ್ಲ ಸರ್. ಮೇಲಕ್ಕೆ ಎತ್ಕೋಗಿರ ಆಯ್ತಿಲ್ಲ ಸರ್. ಡೌನ್ ಗುಂಡೆ ಸಹಿತ ಗುಂಡಿಗಳಕ್ಕೆ ಎತ್ಬಿಡೋದು ಸರ್. ಅದು ಇಲ್ಲಿ ಹಿಡ್ದ ಸರ್ ಮೆಟ್ರೆ ಹಿಡಿದದ್ದು. ಅದು ಪೂರ್ತಿ ಕೆಳಗಡೆ ಹಾಕೊಂಡೋಗುತ್ತೆ. ಸರಿ, ಅದಾದ ಮೇಲೆ ಅಲ್ಲಿ ಸುತ್ತ ಹೊಡಿತಾ ಇತ್ತು. ಇವ್ರು ಗುಂಡು ಹಾರಿಸಿದ್ರು. ಆಮೇಲೆ ಏನಾಯ್ತು? ಆಮೇಲೆ ಎಲ್ಲ ಸಾಹೇಬ್ರು ಬಂದು ಮಾಹಿತಿ ತಗೊಂಡು ಫೋಟೋ ಕಳಿಸ್ಕೊಂಡು 100ಗೆ ಫಸ್ಟ್ ನಮ್ಗೆ ಕಳಿಸ್ಕೊಡ್ತಾರೆ. ಬಾಡಿ ಎತ್ಕೊಟ್ರು 12 ಗಂಟೆ ಹೊತ್ತಿಗೆ. ಡೆತ್ ಆಗಿತ್ತ ಸರ್? ಇನ್ನು ಸಾಯ್ದಂತ ಇರ್ತದೆ ಸರ್ ಅಲ್ಲಿ ಸರ್. ಈ ಕತ್ತಲ್ಲಿ ಎಲ್ಲ ಕಿತ್ಕೊಬಿಟ್ಟು ಇದ್ದೇ ಆಗಿತ್ತು. ಕೆಳಗಡೆ ಪರ್ಸ್ ಪೂರ್ತಿ ಎಳೆದ್ಬಿಟ್ಟಿತ್ತು ಸರ್.
ಪೂರ್ತಿ ಕಾಲ್ ಕೆಳಗೆ ಏನೂ ಇರಲಿಲ್ವಾ? ಏನೂ ಇದ್ದಿಲ್ಲ. ಸೊಂಟದ ಕೆಳಗೆ ಏನೂ ಇದಿಲ್ಲ ಸರ್, ಎಲ್ಲ ತಿಂದಾಕಿತ್ತ? ಎಲ್ಲ ತಿಂದಾಕ್ಬಿಟ್ಟಿವಿ ಸರ್. ಅಯ್ಯೋ. ಅದಾಗಿ ಪೂರ್ತಿ ಕಿತ್ಕೊ ತಿಂದ್ಬಿಟ್ಟಿದ್ದು ಸರ್. ಹಾಂ. ಇವೆಲ್ಲ ಪರಿಚಯ ಇರೋ ಸರ್, ಎಳ್ಕೋಗಿರ್ತದೆ ಸರ್, ಅದು ಪರಿಚಯ ಇರೋದು, ಅವೇನು ಮುಟ್ಟಿಲ್ಲ, ಪಟ್ಟೆ ಹರಿದಿರ್ತದೆ, ವಿತ್ತು ಕೆಳಗಡೆ ಪಾರ್ಟ್ಸು ಮರ್ಮಂಗ ತಿಂದ್ಬಿಟ್ಟಿದ್ದು ಸರ್. ಅಷ್ಟೊನ್ನೊತ್ತಿಗೆ ಕೊನೆ ಉಸಿರು ಎಳೆದ್ಬಿಟ್ಟಿದ್ರು. ಕೊನೆ ಉಸಿರು ಇಲ್ಲೇ ಹೊಂಟಾಗದ ಸರ್, ಅದು ಅವ್ನು ಹೊಡೆದಾಗ ಹೊಂಟಾಗದ, ಅಯ್ಯಪ್ಪ ಅನ್ನೋದು ಲಾಸ್ಟ್ ಕಾಲ ಸರ್. ಅವನು ರಕ್ತ ಪೂರ್ತಿ ಬಿದ್ದೋಗಿತ್ತು. ರಕ್ತ ಸಲ ಚಟ್ಕೊಂಡೋಗಿ ಸರ್. ಇದಾದ್ಮೇಲೆ ಆಮೇಲೆ 12ವರೆಗೆ ಅದು ಬಿಟ್ಟು ಹೋಯ್ತು ಅಲ್ಲಿಂದ ಸರ್. ಅವರು ಅದು ಹೆಂಗೆ ಎತ್ಕೊಂಡ್ಬಂದ್ರು ನಮಗೆ, ನನ್ನ ಕರೆದ್ರು ಸರ್. ನಾನು ಬರೋಲ್ಲ ಅಂದ್ಬಿಟ್ಟು ನಮ್ಮ ಹುಡುಗರು ಇಬ್ಬರು ಕಳಿಸಿದೆ. ಅಶ್ವಥ, ರವಿ ಅನ್ನೋರು ಇಬ್ರು ಕಳಿಸಿದ್ವಿ, ಸಂಜೀವ ಅನ್ನೋ ಒಬ್ಬನ ಕಳಿಸಿದ್ವಿ. ಇವ್ರಿಗೆ ಅಟ್ಯಾಕ್ ಮಾಡೋ ಸರ್ ತಿರ್ಪನದು. ಆ ತಿರ್ಪನ ಫೈರ್ ಮಾಡಿ ನಿಮ್ಮ ಸ್ಮೆಲ್ಲು ಹೊಡಿತದೆ ಅಂದ್ಬಿಟ್ಟು ಹತ್ತಿಸ್ಬಿಟ್ಟಾರ ಸಾಹೇಬ್ರ ಮ್ಯಾಗ. ಯಾರನ್ನ? ಇವ್ರನ್ನ ರಕ್ತಕ ಬಂದಿಂದಾಗ ಇವ್ರು ಕೆಳಗಡೆ ಕಳಿಸಿದ್ಮಲ್ಲ, ಎತ್ಕ ಬರ್ಕೆ ಬಾಡಿ ಏನ್ಬಿಟ್ಟು, ಅವಾಗ ತಿರ್ಪನ ಅಟ್ಯಾಕ್ ಮಾಡೋದು ಸರ್. ಅದು ಮತ್ತೆ ಅಟ್ಯಾಕ್ ಮಾಡಿದೆ ಚಿರತೆ. ಇವ್ರು ಫೈರ್ ಮಾಡಿ ನಿಮ್ಮ ಹತ್ಬಿಡಿ ಮೇಕೆ ನಿಮ್ಮ ಸ್ಮೆಲ್ ರುಚಿ ಹಿಡಿದ್ಬಿಡೋದು ಅಂದ್ಬಿಟ್ಟು ಇದು ಮಾಡಿ ಮಾಡಾಗ ಬಂದು ಅಲ್ಲೇ ಕೂತಿತ್ತಂತ ಸರ್. ಇವತ್ತು ಒಂದು ಸಾಯಂಕಾಲ ನಿನ್ನೆ ನೈಟ್ ಹಿಡಿದಿರೋದಂತ ಸರ್. ಅದೇ ಜಾಗದಲ್ಲಿ ಕೂತಿ ಕಾರ್ ಯಾರೋ ವಿಡಿಯೋ ಮಾಡಿ ಕಳ್ಸಾರ ಸರ್. ಅದು ಅದೇ ಜಾಗದಲ್ಲೇ ಹಿಡಿದಿದ್ದು. ಅದೇ ಜಾಗದಲ್ಲಿ ಕೂತಿರೋ ಸರ್. ಆಮೇಲೆ ನೀವು ಡೆಡ್ ಬಾಡಿ ಎಷ್ಟು ಗಂಟೆ ತಂದ್ರೆ? ನಾವು ಸರ್ ಇಲ್ಗ ಅಲ್ಲಿ ಅಣ್ಣೂರಲ್ಲಿ ಬಿಟ್ಟಾಗ ಸರ್ ಒಂದು 4-5 ಗಂಟೆ ಸರ್. ಪ್ರವೀಣ್ ಅನ್ನೋರು ಏನ್ ಮಾಡ್ಕೊಂಡಿದ್ರು? ಅವರು ಸರ್ ಪಾಯಿಂಟ್ ಮಾಡ್ತಿದ್ರು, ಪೂಜೆ ಕುಣಿತ ಕುಣಿತಿದ್ರು. ಪೂಜೆ ಕುಣಿತ, ತವಂಟೆ, ಬಣ್ಣ. ಮದ್ವೆ ಆಗಿತ್ತು ಅವ್ರಿಗೆ? ಸರ್ ಮದುವೆ ಆಗಿಲ್ಲ ಸರ್. ಅವ್ರ ಅಣ್ಣ ತಮ್ಮದ್ರು ಇಬ್ರು ಗಂಡು ಮಕ್ಳೇ. ಅವ್ರ ಅಪ್ಪ ಇಲ್ಲ, ಅವ್ರ ತಾಯಿ ಅವ್ರೆ, ಇಬ್ರು ಇದ್ರು ಸರ್. ಸರ್ಕಾರ ಅದೇನೋ 20 ಲಕ್ಷ ಅಂತ ಪರಿಹಾರ ಹೇಳಿದ್ರೆ. ಅವರು ನಿಮ್ಮ ಸಹೋದರ ಬೇಕಾ? ತಮ್ಮ ಅಣ್ಣ ತಮ್ಮದ್ರು ಸರ್, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಈಗ ನೀವು ಹೇಳಿದ್ರಲ್ಲ, ನೀವು ಚಿರತೆನ ಅದನ್ನ ನೋಡಿದ್ರ? ನೀವು ಆ ಚಿರತೆನ ನೋಡಿದೆ ಸರ್. ನಾನು ನೋಡ್ಬಿಟ್ಟೆ ಓಡುದು ಸರ್. ನಾನೇ ಪ್ರಶ್ನೆ ನೋಡ್ಬಿಟ್ಟೆ ಓಡುದು. ನಿಮ್ಗೇನು ಇದು ಮಾಡ್ಲಿಲ್ಲ ಸರ್? ನಾನೇ ನಾನೇ ಮೊದಲೇ ನಾನೇ ಆಗ್ಬೇಕಾಯ್ತು. ನಾನು ಆರ್ಬಿಟ್ಟೆ, ನಾನು ನೆಗದ್ಬಿಟ್ಟು ಓಡಿರೋ ಸರ್. ನಾನು ಜಂಪ್ ಹೊಡೆದಾಡ್ರೆ ಸರ್. ನಾನು ಆರ್ಬಿಟ್ಟು ಅದು ಹೆಂಗ್ ಓಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್. ಸರ್ ನನಗೆ ಅದು ಮಾದಪ್ಪ ಶಕ್ತಿಗೆ ಅವನಿಂತ ನನ್ನ ಲೆಕ್ಕಾಚಾರ. ನಾನು ಓಡಿರೋ ಬಿಡಿಸೋ ಆ ಕಾಲು ನೋವಲ್ಲಿ ನಾನು ಆ ಥರ ಓಡ್ತೀನಿ ಅಂತ ನನ್ನ ಜೀವನದಲ್ಲಿ ನಾನು ಕಂಡಿರಲೇ ಇಲ್ಲ. ನನಗೆ ಭಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಭಯ ತೋರಿಸ್ಬಿಡ್ತಲ್ಲಿ ಸರ್. ನಮ್ಗೆ 7 ಗಂಟೆಗೆ ಡೌಟ್ ಹೊಡೆದ್ಬಿಡ್ತು ಸರ್. ನಮಗೆ ಮೇಲೆ ಆನೆದೀಪಕ್ಕೆ ಹೋದ್ಮೇಲೆ ಸರ್ ಅವಾಗಲೇ ಗೊತ್ತಾಗುತ್ತೆ. ಇವ್ನು ಈಗ ಇಂಚೆ ನಡ್ಕೊ ಬಂದವರು, ಬೈಕಲ್ಲಿ ಬಂದವ್ರೆ ಕೇಳಿದ್ಮಲ್ಲ ಸರ್. ನಮ್ಮ ಈ ಕೆಳಗಡೆ ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಕಳಿಸ್ತೋ ಗೊತ್ತಾಗೋಯ್ತು ಸರ್. ನಮಗೆ ಇಲ್ಲೇ ಮಿಸ್ಸಿಂಗ್ ಆಗೋದಂತ ಗೊತ್ತಾಗೋಯ್ತು. ತಿರುಪುರ ಬಂದು ಎಲ್ಲ ಸುತ್ತ ಕೂಕಂದು ಇದು ಮಾಡ್ದು. ಇಲ್ಲ ಇನ್ನೊಂದು ಅರ್ಧ ಗಂಟೆ ಹೋಗಿದ್ರೆ ಒಂದು ದಿನ ಕಳೆದಿದ್ರೆ ಬಾಡಿ ಇಲ್ಲ, ತಿಂದಾಗ್ತಿತ್ತು. ಅದು ಏನು ಮಾಡ್ತಿದ್ದೋ ಇದು ಕಳ್ಕೊಂಡಿತ್ತು. ಮೇಲೆ ಅದು ಓಡಾಡೋದು ನೋಡಿದ್ರ ನೀವು ಚಿರತೆನ? ಆ ನಂತರ ಅದು ನಿನ್ನೆ ಹಿಡಿತಾರೆ, ನಿನ್ನೆವರೆಗೂ ಅಲ್ಲೇ ಇತ್ತು ಅದೇ ಜಾಗದಲ್ಲಿ. ಪ್ರತಿ ವರ್ಷ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳ ಪಾದಯಾತ್ರೆ ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತು. ಅಲ್ಲಿ ಏನಂತ ಹೇಳಿದ್ರೆ, ಹೋಗುವತ್ತಿಗೆ ತಾಳ್ಬೆಟ್ಟ ಇದೆ, ತಾಳ್ಬೆಟ್ಟದಲ್ಲಿ ಸ್ಟೆಪ್ಗಳಿದಾವೆ, ಅಂದ್ರೆ ಮೆಟ್ಟಿಲುಗಳಿದಾವೆ. ಮೆಟ್ಟಿಲು ಹತ್ಕೊಂಡು ಹೋಗ್ತಿರ್ತಾರೆ. ಇತ್ತೀಚೆಗೆ ಈ ಭಾಗದಲ್ಲಿ ಹುಲಿ ಸಂಖ್ಯೆ ಏನಿದೆ, ಈ ಬಾರಿ ಚಿರತೆ ದಾಳಿ ಆಗಿದೆ. ಈಗ ಅದೇ ಹೇಳ್ತಾ ಇದ್ರು ನಾಗರಾಜ್ ಅವರು, ಯಾವ ರೀತಿ ದಾಳಿ ಆಯ್ತು ಬೆಳಗಿನ ಜಾವ ಅಂತ ಹೇಳಿದ್ರೆ 6 ಗಂಟೆಗೆ ಹೇಳ್ತಿದ್ರು. ಯಾಕಂದ್ರೆ ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಕತ್ಲಾನೇ ಇರುತ್ತೆ. ಅದಾದ್ಮೇಲೆ ಮೊದಲಿಗೆ ಇವ್ರ ಮೇಲೇನೆ ದಾಳಿ ಆಗ್ಬೇಕಾಗಿರುತ್ತೆ. ಇವ್ರು ತಪ್ಪಿಸ್ಕೊಂಡು ಓಡ್ತಾರೆ. ನಂತರ ಇವ್ರ ಸಹೋದರ ಪ್ರವೀಣ್ ಕುಮಾರ್ ಅವ್ರ ಮೇಲೆ ದಾಳಿ ಆಗುತ್ತೆ. ಯಾರು ಇನ್ನು ಮುಂದೆ ಅಂತ ಹೇಳಿದ್ರೆ ಪಾದಯಾತ್ರೆ ಹೋಗ್ತಾರೆ, ಅವ್ರು ತುಂಬ ಹುಷಾರಾಗಿ ಹೋಗ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಚಿರತೆ ಇರ್ಬೋದು ಅಥವಾ ಹುಲಿ ಇರ್ಬೋದು, ಇವೆಲ್ಲ ಈ ದಾಳಿಗಳು ನಿರಂತರವಾಗಿ ನಡೀತಾ ಅಂತೀರಾ ನೀವು? ಸರ್ ಇಷ್ಟು ವರ್ಷ ಹೋಗಿದ್ದೀವಿ ಸರ್. ಈ ಥರ ನಮ್ಗೆ ಒಂದು ಟ್ರಿಪ್ಪು ಇಡಾಗಿಲ್ಲ ಸರ್. ಎಲ್ಲ ನೆಮ್ಮದಿಯಾಗಿ ಹೋಗಿ ಮಾದಾಪುರ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದು ನಾವು ಆನೆನೂ ಸಿಕ್ಕದು ಸರ್. ನಮಗೆ ಆನೆ ಸಿಕ್ಕದ ನೋಡ್ಬಿಟ್ಟೆ ಹೊಂಟೋಗೋದು ಕೆಳಗಡೆ ಸರ್. ಆದರೆ ಈ ಥರ ಕೆಟ್ಟ ಪ್ರಾಣಿ ನಮ್ದು ಯಾವತ್ತು ನಮ್ಮ ಹಿಂದೆಗಡೆ ಅದು ಅಟ್ಟಾಡ್ಸ್ಕೊಂಡ್ ಪ್ರಾಣಿ ನಾನು ನೋಡಲೇ ಇಲ್ಲ ಸರ್. ಅದು ತಮ್ಮ ಹೆಸರು? ರಮೇಶ್ ಅಂತ ಸರ್. ರಮೇಶ್ ಅವರು? ಚೀರ್ನಳ್ಳಿ ಸರ್. ಚೀರ್ನಳ್ಳಿ ಅವರೇ. ಅದ್ರ ಹಿಂದಿನ ದಿವಸ ಊಟ ಗೀಟ ಎಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿ ಸರ್? ಮಾಮೂಲಿ ಮುದ್ದೆ, ತಗಣಿಕಾಳು ಗೊಜ್ಜು, ಬಜ್ಜಿ, ಒಬ್ರು ಉಡ್ತವ ಮಾಡಿದ್ರು ಸರ್. ಹೊಸಳಿಯವರೇನು ಮಗಿನ ಉಡ್ತವ ಮಾಡಿ ಅಲ್ಲಿ ನಮ್ಮ ತಾಳ್ಬೆಡ್ತಲ್ಲಿ ಉಡ್ತವ ಮಾಡಿ ಲಾಡು. ಇದು ಬೆಳಗ್ಗೆ 6 ಗಂಟೆಗೆ ನೀವು ಇನ್ನೂ ಲೇಟಾಗಿ ಹೊರಟಿದ್ರಿ, ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತೀರಾ? ಸರ್ ಇಲ್ಲ, ಲೇಟಾಗಿ ಹೊರಟಿದ್ದು. ಅದು ಹಣ ಎಂತಲ್ಲ ಸರ್. 6 ಗಂಟೆಗೆ ನಾವು ಬಿಡ್ತಿದ್ದು ಸರ್. ಅಲ್ಲಿ ಅದೇನೋ ಅದು ಯಾವ ಗಾಚಾರವೋ ಏನೋ ಗೊತ್ತಿಲ್ಲ ಸರ್. ಅದೇನೋ ನಮ್ಮ ಕಂಡೆ ಕೂತಿಮ್ಮ ಸರ್. ಅದೇ ಟೈಮಿಗೆ ಸರ್. ಆ ಚಳಿ ಅಂದರೆ ಏನು ಅಂಥ ಚಳಿ ಏನು ಇದ್ದಿರಲಿಲ್ಲ. ಇದಾದ್ರೂ ಏನು ಚಳಿ ಇಲ್ಲ. ಮರದ ಇದಲ್ಲ ಒಂದು ಸ್ವಲ್ಪ ಕತ್ಲೆ ಹೆಂಗೆ ಕಾಣಿಸ್ತದೆ. ಅದೇ ಕತ್ಲೆ ಏನೂ ಇಲ್ಲ, ಜಾಸ್ತಿ ಏನೂ ಇಲ್ಲ, ಅಂಥದ್ದೇನೂ ಆಗಿಲ್ಲ ಸರ್. ಅದು ಅದಕ್ಕೋಸ್ಕರನೇ ಮುಂದೆ ಇನ್ಯಾರಾದರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು, ಯಾತ್ರೆಗೆ ಹೋಗೋರು ಇದ್ರೆ ತುಂಬ ಎಚ್ಚರವಾಗಿರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನ ಪಾದಯಾತ್ರೆ ಮಾಡ್ತಾರೆ ಈ ಭಾಗದಲ್ಲಿ. ಆದರೆ ಮದುವೆ ಆಗಿರೋ ಹೆಣ್ಣು ನೋಡ್ತಾ ಇದ್ದ ಸರ್. ಪ್ರವೀಣ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಂತೀರಾ ನೀವು ಇನ್ನು ಮುಂದೆ ಹೋಗುವಂಥವ್ರಿಗೆ ಒಳ್ಳೇದಲ್ಲಿ ಸರ್? ನಾವು ಎಚ್ಚರಿಕೆ ಕೊಟ್ಟೆವು ಸರ್, ಬರಬೇಡಿ, ನೋಡ್ಕೊಂಡು ಇದಾದ್ಮೇಲೆ ಲೇಟಾಗಿ ಬರ್ರಿ ಅಂತ ಅಷ್ಟೇ ಸರ್. ಏನಿಲ್ಲ. ಬೆಳಗ್ಗೆ ಮಾಮೂಲಿ ಕತ್ಲೆ ಹೋಗಿ ಮೊದಲಾಗೆ ಅಲ್ಲಿ ಸರ್, ಅಲ್ಲಿ ಸಿಬ್ಬಂದಿ ಅದು ಸರ್. ಅದು ಅಲ್ಲಿದೆಲ್ಲ ಪ್ರಾಣಿ ಸರ್. ಅದು ಇದೆಲ್ಲ ಹಳ್ಳಿಗಿಲ್ಲಿ ತಿಂದು ರೂಢಿಯಾಗಿದ್ದ ಪ್ರಾಣಿ ಸರ್. ಅದು ಅಲ್ಲಿದಾಗಿರೋ ಅಷ್ಟು ಆ ಮಟ್ಟಿಗೆ ತಿರುಪುರ
ಎದುರಿಸಿದ್ರೆ ಹೊಂಟೋಯ್ತಿದ್ದೋ ಪ್ರಾಣಿಗಳು ತಿರ್ಪಣ ಅಟ್ಟಾಡ್ಸ್ಕೆ ಹಿಂದಕ್ಕೆ ಬಂದದೆ ಅಂದರೆ ಅದು ಅಲ್ಲಿದಲ್ಲ, ಅದು ಎಮ್ಮೆ ಗಿಮ್ಮೆ ತಿಂದು ವೃತ್ತಿ ನೋಡಿರೋ ಪ್ರಾಣಿ ಸರ್ ಅದು. ಇಲ್ಲಿ ಹಳ್ಳಿ ಕಡೆ ತಿಂದ್ಬಿಟ್ಟು ಹೋಗಿರೋ ತಗೋಗಿ ಬಿಟ್ಬಿಟ್ಟಿರೋದು ಸರ್ ಇವರು. ಅದು ತಿರ್ಪಣ ಹೋಲಿ ಸರ್, ಆಯ್ತಲ್ವ ಅದು ಮಾಡಾಗೂ ಅಲ್ಲೇ ಕೂತದೆ ಅಂದರೆ ಕಾರ್ನವರು ಸರ್ ವಿಡಿಯೋ ಮಾಡವ್ರೆ. ಅದೆಂಥ ಕೆಟ್ಟ ಪ್ರಾಣಿ ಅಂತ ಗೊತ್ತಾಯ್ತಲ್ಲ ಸರ್. ಆ ಬಂದೂಕ್ತಲ್ಲಿ ಪಾಲಿಸ್ ಆಫೀಸರು ಅರ್ಧ ಗಂಟೆ ಶೂಟ್ ಮಾಡಿದ್ರು ಹೋಯ್ತಾಯಿಲ್ಲ ಅಂತಂದರೆ ಇನ್ನೇನಂತ ಹೇಳೋದು ಸರ್. ಅದು ದುಗ್ತಲ್ಲ ಅದು ಸರ್, ಎಲ್ಲ ದುಗ್ತಲ್ಲ ಸರ್. ಆದರೂ ನಮಗೂ ಈ ಗಾಡಿಗೆ ಲೋನ್ ತಗೊಬಿಟ್ಟಿದ್ದೀವಿ, ಆಯ್ತಲ್ಲ ನಮ್ಮ ಕೈಲಿ ಎಲ್ಲ ಬಿದ್ದು ಗಿದ್ದು ಏಟಾಗ ನಾವು ಮನಿಕಬೇಕಾಯ್ತು ಸರ್. ಆದರೂ ಹೋಯ್ತಲ್ಲ, ಏನೋ ನಾವು ಒಂದು 5 ದಿನ ಇದು ಮಾಡ್ಕೊಂಡು ಹೋಗೋಂಥದ್ದು ಹಂಗೂ ನಮ್ಮ ಕೈಲಿ ಆಯ್ತಲ್ಲ. ಆದರೂ ಗಾರ್ಮೆಂಟ್ಸ್ ಹೋಗ್ಬೇಕಲ್ಲ ಅಂತ ಹೋಯ್ತಾನೆ ಸರ್. ಗಾಡಿ ಲೋನ್ ಕಟ್ಟೋಕ್ಕೋಸ್ಕರ ಹಿಂಗೆ ಓಡಿಸ್ತಾರೆ ಸರ್. ಪಾದಯಾತ್ರೆಗೆ ತುಂಬ ಎಚ್ಚರವಾಗಿರಬೇಕಾಗುತ್ತೆ, ಯಾಕಂದರೆ ಈ ರೀತಿಯ ಘಟನೆ ಯಾವತ್ತೂ ನಡೆದಿಲ್ಲ ಸರ್. ಪಾದಯಾತ್ರೆ ಹೋದಂಥವ್ರ ಮೇಲೆ ದಾಳಿಯಾಗಿದ್ದು ಇವತ್ತಿನವರೆಗೂ ನಡೆದಿಲ್ಲ. ಈ ಘಟನೆ ಒಂದು ನಡೆದು ಹೋಗಿದೆ. ತುಂಬ ರಾಜ್ಯದಲ್ಲೇ ಇದೊಂದು ತುಂಬ ಬೆಚ್ಚಿ ಬೀಳುವಂಥ ವಿಷಯ. ಇನ್ನು ಮುಂದೆ ಯಾರೇ ಪಾದಯಾತ್ರೆ ಹೋದರೂ ತುಂಬ ಎಚ್ಚರವಾಗಿರಬೇಕು.